Hello guys, welcome to my YouTube channel Pallavi Vlogs with Sun. ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಇದು. ಮಕ್ಕಳಂತೂ ನಿಜವಾಗ್ಲೂ ಸರ್ಪ್ರೈಸೇ ಕೊಟ್ಟರು ನನಗೆ. ಅಕ್ಕ, ನಮ್ಮ ನಾದಿನಿ, ನನ್ನ ತಮ್ಮ ಎಲ್ಲ. ಇಟ್ ವಾಸ್ ರಿಯಲಿ ಅ ಸರ್ಪ್ರೈಸ್ ಫಾರ್ ಮೀ. ಬಟ್ ಈ ಥರ ಮಾಡಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ತುಂಬ ಖುಷಿ ಆಯಿತು ಈ ಸರ್ಪ್ರೈಸ್. ಫ್ಯಾಮ್ಲಿ ಜೊತೆ ಸೆಲೆಬ್ರೇಷನ್ ತುಂಬ ಎಂಜಾಯ್ ಮಾಡಿದ್ವಿ. ಅದು ನೈಟ್ 12 ನನಗೆ ಈ ಸರ್ಪ್ರೈಸ್ ಕೊಟ್ಟಿದ್ದು. ನಾವು 10 ಎಲ್ಲ ಮೆಹಂದಿ ಹಾಕ್ಕೊಂಡು ಹಾಗೆ ಹರಟೆ ಹೊಡ್ಕೊಂಡು ಇದ್ದೋಗಿದ್ವಿ. ಆವಾಗ ಸಡನ್ನಾಗಿ ಎಲ್ಲ ಈ ಥರ ಸಡನ್ನಾಗಿ ಏನೋ ಮೀಲಿಕ್ಕೆ ಹೋದರು. ಎಲ್ಲ ಡಮ ಸೌಂಡ್ಸ್ ಬರ್ತಿದ್ದು. ನೋಡಿದ್ರೆ ನನಗೆ ಈ ಥರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಕೋಇನ್ಸಿಡೆನ್ಸ್ ಏನಪ್ಪ ಇಲ್ಲಿ ಅಂದರೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದೀವಿ ನೋಡಿ. ಇದು ಕೂಡ ನಾವು ಫಸ್ಟೇ ಯಾರೂ ಅಂದ್ಕೊಂಡಿರಲಿಲ್ಲ. ಆಲ್ ಆಫ್ ಅ ಸಡನ್ ಎಲ್ಲ ನೋಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇದ್ವಿ. ಸೊ ರಿಯಲಿ ಇಟ್ ವಾಸ್ ವೆರಿ ಸ್ಪೆಷಲ್ ಡೇ ಫಾರ್ ಮಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ, ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫ್ರೆಂಡ್ಸ್. ಸೊ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದೆ ಅವತ್ತು. ನೈಟ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. DJ ಹಾಕ್ಕೊಂಡು ಫುಲ್ ಮ್ಯೂಸಿಕ್ ಒಂದು ಕಡೆ. ಅಪ್ಪ ಮಲಗಿದ್ರು, ಸೌಂಡ್ ಮಾಡ್ದಿರಾ ಮೇಲೆ ಅಲ್ವಾ. ಸೊ ಲಿಟ್ರಲಿ ವಿ ಎಂಜಾಯ್ಡ್ ಅ ಲಾಟ್. ಇಲ್ಲಿ ನೋಡಿ ಮಕ್ಳು ಹೆಂಗೆ ತೀಟೆ ಮಾಡ್ಕೊತಿದ್ದಾರೆ ಅಂತ. ಸೊ ಅವರು ಕೂಡ ಅಷ್ಟೇ 12 ಆದರೂ ಪಾಪ ನಿದ್ದೆ ಮಾಡಿಲ್ಲ ನೋಡಿ. ಇನ್ನೂ ಹಾಗೆ ಆಟ ಆಡ್ಕೊಂಡೇ ಇದ್ದಾರೆ. ಇನ್ನು ನಾಳೆ ಅಕ್ಕ ಅವ್ರು ಹೊರಡ್ಬಿಡ್ತಾರಲ್ವಾ. ಸೊ ಅದಕ್ಕಾಗಿ ಮಕ್ಳಿಗೂ ಕೂಡ ನಿದ್ದೆ ಬಂದಿಲ್ಲ. ಅವ್ರು ಕೂಡ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡ್ರು ಅವತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನನ್ನ ಬರ್ಡೇ ಸೆಲೆಬ್ರೇಷನ್ಸ್. ಓವರ್ ನೈಟಲ್ಲಿ ಈ ಥರ ಸ್ಪೆನ್ನಾಗಿ ಸಿಂಪಲ್ಲಾಗಿ ಎಷ್ಟು ಖುಷಿ ಕೊಡುತ್ತಲ್ಲ. ಇಲ್ಲ, ಈ ಥರ ಚಿಕ್ಕ ಮೂಮೆಂಟ್ಸ್ ನಾವು ಫ್ಯಾಮ್ಲಿ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡ್ರೆ ಅವ್ರಿಗೂ ಖುಷಿ ಸಿಗುತ್ತೆ ಆ್ಯಂಡ್ ನಮಗೆ ಕೂಡ ಅಷ್ಟೇ ಖುಷಿ ಸಿಗುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ. ನಾನು ನಿಮಗೆ ಈ ವಿಡಿಯೋಲಿ ಇನ್ನೊಂದು ಟಿಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೆಗ್ನೆಂಟ್ ಅವ್ರಿಗೆ ಇದು ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನಪ್ಪ ಅಂದರೆ ನಮ್ಮ ನಾದಿನಿಗೂ ಅಷ್ಟೇ ಕಿವಿ ನೋವು ಸ್ಟಾರ್ಟ್ ಆಗಿತ್ತು 2 ಡೇಸಿಂದ. ಅದೇನಕ್ಕಪ್ಪ ಅಂದರೆ ಕಿವಿಯಲ್ಲಿ ವಾಟರ್ ಹೋಗೋದ್ರಿಂದ ಆ ಥರ ಇನ್ಫೆಕ್ಷನ್ ಆಗಿದೆ. ಸೊ ನೀವು ಅಷ್ಟೇ ಪ್ರೆಗ್ನೆನ್ಸಿ ಟೈಮಲ್ಲಿ ತಲೆಗೆ ಸ್ನಾನ ಮಾಡಿದಾಗ ಎಲ್ಲ ನೀಟಾಗಿ ಕಾಟನ್ ಟವಲಲ್ಲಿ ಕ್ಲೀನ್ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಪಾಪ ನಮ್ಮ ನಾದಿನಿಗೆ ಕೂಡ ಅಷ್ಟೇ ಎಲ್ಲ ಕಿವಿ ಕ್ಲೀನ್ ಮಾಡಿಸಿದ್ರು ಕೂಡ ಆದರೂ 2 ಡೇಸ್ ಪೇನ್ ಇತ್ತು. ಸೊ ಅದಕ್ಕೆ ನೀವು ತುಂಬ ಕೇರ್ಫುಲ್ಲಾಗಿರಿ. ಈ ಟೈಮಲ್ಲಿ ಬೇಗ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ನನ್ನ ಫ್ರೆಂಡ್ ಸರ್ಪ್ರೈಸ್ ಕೊಟ್ಲು ಅಂತಲೇ ಹೇಳ್ಬೋದು. ಐ ಆಮ್ ಲಿಟ್ರಲಿ ಹ್ಯಾಪಿ. ಅವಳು ಕೇಕ್ ತೊಗೊಂಡು ಗಿಫ್ಟ್ ತೊಗೊಂಡು ಮಧ್ಯಾಹ್ನ 2 ಬಂದುಬಿಟ್ಟಿದ್ಲು. ಸೊ ಲಿಟ್ರಲಿ ನಾನು ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ಶೀ ಈಸ್ ಅ ಡಾಕ್ಟರ್ ಅಂತ. ಇಲ್ಲಿ ನೋಡಿ ನಮ್ಮ ತೀಟಿ ಲಕ್ಷಿತ್ ಅಂಟಿದ್ದಾನೆ. ಅದು ಬಂದು ಸಡನ್ನಾಗಿ ಹಿಂಗೆ ಬಂದಿದ್ದಕ್ಕೆ ಸ್ವಲ್ಪ ಕೂದಲು ಸುಟ್ಕೊಂಡಿತ್ತು. ಬಟ್ ಅವ್ನಿಗೇನು ಆಗಿರಲಿಲ್ಲ. ಬಟ್ ನೀವು ಮಕ್ಳ ಕೈಗೆ ಕೊಡಬೇಡಿ. ಅವ್ನು ತುಂಬ ಹಠ ಮಾಡಿದ್ದಕ್ಕೆ ಇನ್ನು ಬರ್ಡೇ ದಿನ ಪಾಪ ಹೊಡಿಯೋದು ಯಾಕೆ ಅಂತ ಕೊಟ್ಟರೆ ಈ ಥರ ಮಾಡ್ಕೊಂಡಿದ್ದಾನೆ. ಬಟ್ ಏನಾಗಿಲ್ಲ ಅವನಿಗೆ. ಆಲ್ರೆಡಿ ಅದು ದೀಪ ಅಂಟಿಸೋವಾಗೆಲ್ಲ ಅವನು ಹಚ್ಚುತ್ತಿದ್ದ. ಬಟ್ ಅದು ನೋಡಿ ಹಿಂಗಾಯಿತು ಅಂತ. ಸೊ ಸ್ವಲ್ಪ ಕೋಪ ಬಂತು ನನಗಲ್ಲಿ. ಸೊ ಕೇರ್ಫುಲ್ಲಾಗಿರಿ ಫ್ರೆಂಡ್ಸ್. ಸೊ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ನಮ್ಮ ನಾದಿನಿ ಇದೆಲ್ಲ ಶೂಟ್ ಮಾಡ್ತಿದ್ಲು ಪಾಪ. ಸೊ ಕೇಕ್ ಕಟ್ಟೆಲ್ಲ ಮಾಡಿ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ನನ್ನ ಫ್ರೆಂಡ್ ಅವತ್ತು ಅವ್ರ ಫ್ರೆಂಡ್ ಮದುವೆ ಹೋಗಬೇಕಾಗಿತ್ತು ಅಂತ ಪಾಪ ಮಧ್ಯಾಹ್ನನೇ ಬಂದುಬಿಟ್ಟಿದ್ಲು. ಸೊ ನಾವಿದೆಲ್ಲ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು ಅವತ್ತು ದಿನ ಅಂತೂ. ಇನ್ನು ಜಾಯ್ ಅಂತಲೇ ಹೇಳ್ಬೋದು. ಇನ್ನು ಕ್ಲೌಡ್ ಎಂಜಾಯಿಂಗ್ ವಿತ್ ಮೈ ಫ್ರೆಂಡ್. ಎಷ್ಟು ಖುಷಿ ಆಗುತ್ತಲ್ಲ ಇಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂದರೆ. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮಾನಸ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಬ್ರೇಟಿಂಗ್ ಮೈ ಡೇ ವಿತ್ ಲಾಟ್ಸ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಲವ್ ಯು ಸೋ ಮಚ್ ಕಣೆ. ಸೊ ಸೆಲೆಬ್ರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ನಡೀತು. ಆ್ಯಂಡ್ ನನ್ನ ಮಗ ಕೂಡ ಅಷ್ಟೇ, ಅವನು ಹ್ಯಾಂಡ್ಮೇಡ್ ಗ್ರೀಟಿಂಗ್ ಕಾರ್ಡ್ ಮಾಡಿದ. ತುಂಬ ಚೆನ್ನಾಗಿ ಮಾಡಿದ್ದ. ತುಂಬ ಖುಷಿ ಆಯಿತು ಆ ಥರ ಹ್ಯಾಂಡ್ಮೇಡ್ ಗಿಫ್ಟ್ ತೊಗೊಳ್ಳೋದು. ಚೆನ್ನಾಗಿ ಮಾಡಿದ್ದ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಅಷ್ಟೇ ಫೋಟೋ ಫ್ರೇಮ್ ಗಿಫ್ಟ್ ಮಾಡಿದ್ಲು ನೋಡಿ. ಗ್ರೀಟಿಂಗ್ ಇದು ತುಂಬ ಚೆನ್ನಾಗಿ ಮಾಡಿದ್ದ ಅವನು. ಖುಷಿ ಆಯಿತು ಗ್ರೀಟಿಂಗ್ ಕಾರ್ಡ್ ನೋಡಿ. ಲವ್ ಯು ಮಮ್ಮ, ಬಲೂನ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದ. ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಬರ್ಡೇ ಸೆಲೆಬ್ರೇಷನ್ಸ್ ಹೇಗಿತ್ತು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ವಿಶ್ ಮಾಡಿರೋರು ಎಲ್ಲರಿಗೂ ಅಷ್ಟೇ. ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಬಾಯ್.